ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ. ಗೆಳೆಯರು, ಇವತ್ತು ನಿದ್ದೆ ಮತ್ತು ಹೃದಯ ಇದ್ರ ಬಗ್ಗೆ ಮಾತಾಡೋಣ. ಈ ನಿದ್ದೆ ಅನ್ನೋದು ನಮಗೆ ಒಂದು 7 ಗಂಟೆಯಿಂದ 9 ಗಂಟೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ನಿಶ್ಚಿಂತೆಯಾಗಿ ಮಲಗಬೇಕು. ಈ ನಿದ್ದೆ ಅನ್ನೋದು ಇವಾಗ ಇತ್ತೀಚೆಗೆ ಒಂದು BP ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿರೋ ಥರ 7ರಿಂದ 9 ಗಂಟೆ ಅನ್ಇಂಟ್ರಪ್ಟೆಡ್, ಅಂದರೆ ಯಾರು ಡಿಸ್ಟರ್ಬ್ ಮಾಡಿದ ಥರ ನಿದ್ದೆ ಮಾಡಿದರೆ ಅದು ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಈಗಿರೋ ಲೈಫ್ ಸ್ಟೈಲಲ್ಲಿ, ಈಗಿರೋ ಜೀವನ ಶೈಲಿಯಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಮತ್ತು ವಯಸ್ಸಾದವ್ರು ಬರೋದೇನು ಅಂತಂದರೆ ನಿದ್ದೆ ಬರ್ತಾ ಇಲ್ಲ ಅಂತ ಬರ್ತಾರೆ. ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಕಾರಣಗಳಿದೆ. ಒಂದು, ಓವರ್ ಥಿಂಕಿಂಗು, ತುಂಬ ಯೋಚನೆ ಮಾಡೋದು. ಸೊ ಯಾರು ಈ ಒಂದು ಪ್ರೆಸೆಂಟ್ ಮೂಮೆಂಟ್ ಏನಿದೆ, ಇವಾಗಿಂದೇನು ಪ್ರೆಸೆಂಟ್ ಇದೆ ಅದರಲ್ಲಿ ಜೀವನ ಮಾಡ್ತಾ ಇಲ್ಲ. ಪಾಸ್ಟ್ ಬಗ್ಗೆ ವರಿ ಮಾಡ್ತಾ ಇರ್ತಾರೆ ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇವಾಗ ಪ್ರೆಸೆಂಟಲ್ಲಿರೋದು ತುಂಬ ಮುಖ್ಯ. ಜೊತೆಗೆ ಒಂದು ಶಿಸ್ತು, ದೈನಂದಿನ ಚಟುವಟಿಕೆ ಅಂತ ಹೇಳ್ತೀವಿ. 6 ಗಂಟೆಗೆ 7 ಗಂಟೆ ಎದ್ದೇಳೋದು, 1 ಗಂಟೆ ವ್ಯಾಯಾಮ ಮಾಡೋದು, ಟೈಮ್ ಸರಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಕೆಲಸ ಅಂತ ಒಂದು ಟೈಮ್ ಟೇಬಲ್ಲು. ಅದಾದಮೇಲೆ ನಾವು ದಿನ ಏನು ಮಾಡ್ತೀವಿ, ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು, ಆಫೀಸ್ಗೆ ಎಷ್ಟು ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಅದೇ ಥರ ಎಷ್ಟು ಗಂಟೆಗೆ ಮನೆಗೆ ಹೋಗಬೇಕು, ಎಷ್ಟು ಗಂಟೆಗೆ ಡಿನ್ನರ್ ಮಾಡಬೇಕು, ಎಷ್ಟು ಗಂಟೆಗೆ ಬೆಡ್ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಇದು ಡೇ ಪ್ಲಾನಿಂಗ್ ಅನ್ನೋದನ್ನು ಅರ್ಧ ಮಾತ್ರ ಮಾಡ್ತೀವಿ, ಡೇಗೆ ಮಾತ್ರ ಯೋಚನೆ ಮಾಡ್ತೀವಿ, ನೈಟ್ ಪ್ಲ್ಯಾನ್ ಮಾಡೋದಿಲ್ಲ. ಅಂದರೆ ಏನು, ಹೌದು ನಾನು 8 ಗಂಟೆ ಅಷ್ಟು ಮನೆಗೆ ಹೋಗಬೇಕು, 9 ಗಂಟೆ ಡಿನ್ನರ್ ಮಾಡಬೇಕು, 10 ಗಂಟೆಗೆ ಬೆಡ್ಗೆ ಹೋಗಬೇಕು, 10ರಿಂದ 11 ಗಂಟೆ ಒಳಗೆ ನಿದ್ದೆಗೆ ಹೋಗಬೇಕು ಅನ್ನೋ ಥರ ಒಂದು ನಮ್ಮ ಸೈಕಾಲಜಿಕಲಿ ಮೈಂಡ್ನ ಟ್ರೈನ್ ಮಾಡಿದರೆ, ನಾವು ಹೇಗೆ ಅಲಾರಮ್ ಇಲ್ಲದೇ ನಾವು ದಿನ ಬೆಳಗ್ಗೆ ಎಷ್ಟು ಗಂಟೆ ಹೇಳಬೇಕು ಅನ್ಕೋತೀವಿ ಅಷ್ಟು ಗಂಟೆಗೆ ಆಟೋಮೆಟಿಕ್ ಎದ್ದೇಳಬಹುದು. ಅದೇ ಥರ ಬ್ರೈನ್ ಕೂಡ ಒಂದು ಟ್ರೈನ್ ಆಗಿಬಿಡುತ್ತೆ. ನಾನು ಇಷ್ಟು ಗಂಟೆ ಹೋಗಿ ಮಲಗಬೇಕು ಅಂದಾಗ ಅಷ್ಟು ಗಂಟೆಗೆ ಆಟೋಮೆಟಿಕ್ ನಿದ್ದೆ ಬಂದುಬಿಡುತ್ತದೆ. ಸೊ ಈ ನಿದ್ದೆ ಬರದೇ ಇರೋದಕ್ಕೆ ಒಂದು ತುಂಬ ಯೋಚನೆ ಮಾಡೋದು ಕಾರಣ. ಎರಡನೇದು ಎಲೆಕ್ಟ್ರಾನಿಕ್ ಡಿವೈಸಸ್. ನಾವೆಷ್ಟು TV, ಮೊಬೈಲ್ ಅಥವಾ ಈ ಲೈಟ್ ಇರೋದು ಉಪಕರಣಗಳನ್ನು ಯೂಸ್ ಮಾಡ್ತೀವಿ, ಅಷ್ಟು ಬ್ರೈನ್ಗೆ ಏನಾಗುತ್ತೆ, ಸ್ಟಿಮ್ಯುಲೇಷನ್ ಸಿಗುತ್ತೆ. ನಮಗೇನೋ ಇನ್ನೂ ದಿನ ಅನ್ನೋ ಥರನೇ ಯೋಚನೆ ಮಾಡುತ್ತೆ ಬ್ರೈನು. ಸೊ ಅದಕ್ಕೆ ನೀವು ಮಲಗೋ ಹೋಗುವಾಗ ಬೆಡ್ರೂಮಲ್ಲಿ ಒಂದು ಡಿಮ್ ಲೈಟ್ ಅಥವಾ ಕಡಿಮೆ ಇಂಟೆನ್ಸಿವ್ ಲೈಟ್ ಯೂಸ್ ಮಾಡಿ, ಮೊಬೈಲು, TV, ಲ್ಯಾಪ್ಟಾಪ್ ಆ ಥರ ಅವಾಯ್ಡ್ ಮಾಡಿ. ಮತ್ತು ಒಂದು ಸಾಫ್ಟ್ ಮ್ಯೂಸಿಕ್ಕು ಅಥವಾ ಏನೋ ಒಂದು ಕಥೆಗಳು ಹೇಳ್ತಾರಲ್ಲ ಆ ಥರ ಒಂದು ಕೇಳ್ತಾ ಮಲ್ಕೊಂಡ್ಬಿಡ್ಬೋದು ಹಾಗೆ. ಸೊ ನೀವು ಇದನ್ನು ದಿನ ಒಂದು ರುಟೀನ್ ಅಥವಾ ದಿನಚರಿ ಅಂತ ಅಭ್ಯಾಸ ಮಾಡಿದರೆ, ಒಂದು 10 ಗಂಟೆಗೆ ಮಲಗಿ 6 ಗಂಟೆಗೆ ಎದ್ದೇಳೋ ಥರ ಅಭ್ಯಾಸ ಮಾಡಿದರೆ ಅದು ಬ್ರೈನ್ ಅದನ್ನೇ ಕಳ್ಕೊಂಡ್ಬಿಡುತ್ತೆ. ಸೊ ನಾಳೆ ಬೆಳಗ್ಗೆ ನನಗೆ ಭೂಕಂಪ ಆಗಿ ಮನೆ ಕುಸಿಬಿದ್ದು ಪರವಾಗಿಲ್ಲ, ನಾನು ಇವತ್ತು ರಾತ್ರಿ ನಿದ್ದೆ ಮಾಡ್ತೀನಿ ಅನ್ನೋ ಥರ ಒಂದು ಮೈಂಡ್ ಸೆಟ್ ನಮ್ಗೆ ಬರಬೇಕು. ಅಂದರೆ ಈ ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕಾರಲ್ಲಿ ಹೋಗ್ತೀನಿ ಅಂತಂದರೆ ಮಧ್ಯೆ ಆ ಕಾರ್ ನಿಲ್ಲಿಸಿ ಅದು ಎಂಜಿನ್ನ ಹೀಟ್ ಆಗಿದ್ದನ್ನು ಕೂಲ್ ಆಗೋದಕ್ಕೆ ಟೈಮ್ ಕೊಡದೆ ಹೋದರೆ ಗಾಡಿ ಓಡೋದಿಲ್ಲ. ಹಾಗೆ ನಮ್ಮ ದಿನದ ಕೆಲಸದಲ್ಲಿ ಏನು ಒತ್ತಡಗಳಿರುತ್ತೆ, ಇವೆಲ್ಲನೂ ಹೀಲ್ ಆಗಬೇಕು ಅಂತಂದರೆ, ಇವೆಲ್ಲನೂ ವಾಸಿ ಆಗಬೇಕು ಅಂತಂದರೆ ನಿದ್ದೆ ಭಾಳ ಮುಖ್ಯ. ಸೊ ದಿನ ಅಟ್ಲೀಸ್ಟ್ 7 ಗಂಟೆಯಿಂದ 9 ಗಂಟೆ ನಿದ್ದೆ ಮಾಡಿ. ಈ ಒಂದು ಸರ್ಕೇಡಿಯನ್ ರಿದಮ್ ಅಂತೇನು ಹೇಳ್ತೀವಿ ನಮ್ಮ ಬಾಡಿಯಲ್ಲಿ, ಈಗೆಲ್ಲ ಪ್ರಾಣಿಗಳಲ್ಲೂ ಅದಿರುತ್ತೆ. ಸೂರ್ಯ ಮುಳುಗಿದ ತಕ್ಷಣ ಕತ್ಲಾಗೋದನ್ನ ಎಲ್ಲ ಪ್ರಾಣಿಗೆ ಗೊತ್ತಾಗುತ್ತೆ. ಸೊ ಹಳೆ ಕಾಲದಲ್ಲಿ ಕರೆಂಟ್ ಇದ್ದಾಗ 7 ಗಂಟೆಗೆ ಊಟ ಮಾಡಿ 7:30 ಮಲಗಿಬಿಟ್ಟಿರೋರು. ಸೊ ಅಷ್ಟೀಗ ಮಾಡೋಕ್ಕಾಗೋದಿಲ್ಲ ಈಗಿನ ದಿನಚರಿಯಲ್ಲಿ. ಅಟ್ಲೀಸ್ಟ್ ಒಂದು 9-10 ಗಂಟೆಗೆ ಮಲಗಿದರೆ ಬೆಳಗ್ಗೆ ಒಂದು 5-6 ಗಂಟೆಗೆ ಎದ್ದೇಳಬಹುದು. ಸೊ ಅವಾಗೇನಾಗುತ್ತೆ, ನಮ್ಮ ದಿನ ಒಂದು ಸರ್ಕೇಡಿಯನ್ ರಿದಮ್ಮು ಮ್ಯಾಚ್ ಆಗುತ್ತೆ ಅದಕ್ಕೆ. ಸೊ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಏನೇನು ಡ್ಯಾಮೇಜ್ಗಳಾಗಿದೆ ಅದೆಲ್ಲ ರಿಪೇರ್ ಆಗೋಕ್ಕೆ ಬಾಡಿ ಟೈಮ್ ಕೊಟ್ಟೋಕ್ಕಾಗುತ್ತೆ. ಜೊತೆಗೆ ಬಾಡಿಯಲ್ಲಿ ಒಂದು ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅಸ್ಟೈಲ್ಕೋಲಿನ್ ಅಂತ ರಿಲೀಸ್ ಆಗುತ್ತೆ. ಅದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ, ಮತ್ತು ಬ್ಲಡ್ ಕೊಲೆಸ್ಟ್ರಾಲ್, ಶುಗರ್ ಕೂಡ ಕಡಿಮೆ ಆಗುತ್ತೆ. ಈ ಇನ್ಫ್ಲಮೇಷನ್ ಅಂತ ಕರಿತೀವಿ, ಈಗೇನು ವೆಸಲ್ಸಿಗೆ ಡ್ಯಾಮೇಜ್ ಆಗ್ತಾ ಇರುತ್ತೋ ಅದು ಕೂಡ ನಿದ್ದೆ ಮಾಡೋದನ್ನ ಕಡಿಮೆ ಆಗುತ್ತೆ. ಕೆಲವೊಂದು ಎಂಡಾರ್ಫಿನ್ಸ್ ಅಂತ ಕರಿತೀವಿ, ಅದು ಯೂಸ್ವಲಿ ತುಂಬ ಖುಷಿಯಾಗಿದ್ದಾಗ ಬರೋಂಥ ಹಾರ್ಮೋನ್ಗಳು ಅಥವಾ ತುಂಬ ಒಳ್ಳೆ ಮೂಡಲ್ಲಿದ್ದರೆ ಬರೋ ಹಾರ್ಮೋನ್ಗಳು, ಅವುಗಳ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿದ್ದೆ ಅನ್ನೋದು ನಮ್ಮ ಊಟ ಅಥವಾ ನೀರು, ಗಾಳಿ ಎಷ್ಟು ಅವಶ್ಯಕ ಇದೆ ದೇಹಕ್ಕೆ ಅಷ್ಟೇ ಅವಶ್ಯಕವಾಗಿದೆ. ಸೊ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು.